ಅಮೆರಿಕ ಹೊಸ ಸುಂಕ ನೀತಿ ಜಾರಿ ಆಗ್ತಾ ಇದೆ. ವಿಶ್ವಾದ್ಯಂತ ಷೇರು ಮಾರುಕಟ್ಟೆಗಳಿಗೆ ಟೆನ್ಷನ್ ಶುರುವಾಗಿದೆ ಇಲ್ಲಿ. ಆದರೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯಲ್ಲಿ ರಿಯಾಕ್ಷನ್ ಸಿಗ್ತಾ ಇದೆ ಇಲ್ಲಿ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಜಿಗಿತ ಕಾಣಿಸ್ತಾ ಇದೆ ಇಲ್ಲಿ. ಕೇಂದ್ರದ 30 ಷೇರುಗಳ ಸೆನ್ಸೆಕ್ಸ್ 450ಕ್ಕಿಂತ ಹೆಚ್ಚಿನ ಅಂಕಗಳ ಜಿಗಿತವನ್ನು ಕಂಡಿದೆ ಇಲ್ಲಿ. ಅಂದರೆ ಈಗ ಅಮೆರಿಕನ್ ಮಾರ್ಕೆಟ್ ನಿಮಗೆ ಒಂದು ಕಡೆ ಪೆಟ್ಟು ತಿಂತಾ ಇದೆ. ಇಡೀ ವಿಶ್ವದಲ್ಲಿ ಅನೇಕ ದೇಶಗಳನ್ನು ಶತ್ರುತ್ವವನ್ನು ಕಟ್ಕೊಳ್ತಾ ಇದೆ ಅಮೆರಿಕ. ಸುಂಕದ ಮೂಲಕವಾಗಿ ಬೇರೆ ಬೇರೆ ದೇಶಗಳ ಒಂದು ವಿರೋಧ ಕಟ್ಕೊಳ್ತಾ ಇದೆ ಅಂತ ಬಂದಾಗ ಇಡೀ ದೇಶವೇ ಅಂದರೆ ಹೇಳ್ತಾರಲ್ಲ ವಸುದೈವ ಕುಟುಂಬಕಂ ಅಂತೆಲ್ಲ ಮಾತಾಡ್ತಾರಲ್ಲ ನಾವು. ಇಡೀ ವಿಶ್ವವನ್ನು ನಾವು ಚೆಕ್ ಮಾಡಿಕೊಂಡಾಗ ಈ ಥರ ದುಶ್ಮನಿ ಮಾಡಿಕೊಂಡು ಶತ್ರುತ್ವವನ್ನು ಕಟ್ಟಿಕೊಂಡು ಒಂದು ದೇಶ ಇದ್ದಾಗ ಆ ದೇಶದ ಮಾರುಕಟ್ಟೆಯಲ್ಲಿ ಒಂದು ಪಾಸಿಟಿವಿಟಿ ಕಾಣಿಸಲ್ಲ ನಮಗೆ. ಸಕಾರಾತ್ಮಕ ಧೋರಣೆ ಇರಲ್ಲ. ಏಷ್ಯಾ ಕಡೆ ಚೆನ್ನಾಗಿದೆಯೇನೋ, ಚೈನಾ ಕಡೆ ಚೆನ್ನಾಗಿದೆಯೇನೋ, ಬಲಿಷ್ಠವೇ ಇವು ಕೂಡ, ಭಾರತದ ಮಾರುಕಟ್ಟೆ ಚೆನ್ನಾಗಿದೆಯೇನೋ ಅಂತ ಹೇಳಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಒಂದು ಅತಂತ್ರ ಸ್ಥಿತಿಯಿಂದ ಸ್ವತಂತ್ರ ಸ್ಥಿತಿಯ ಕಡೆಗೆ ಅವರೆಲ್ಲ ಧಾವಿಸ್ತಾರಲ್ಲ. ಹಾಗಾಗಿ ಕೇಂದ್ರದ 30 ಷೇರುಗಳ ಸೆನ್ಸೆಕ್ಸ್ 450ಕ್ಕಿಂತ ಹೆಚ್ಚಿನ ಅಂಕಗಳ ಜಿಗಿತವನ್ನು ಕಂಡಿದೆ ಇಲ್ಲಿ. ಏತನ್ಮಧ್ಯೆ ಇನ್ಫೋಸಿಸ್, ಟೆಕ್ ಮಹೀಂದ್ರಾ ಸೇರಿದಂತೆ HDFC ಬ್ಯಾಂಕ್ವರೆಗಿನ ಷೇರುಗಳ ಬೆಲೆಯಲ್ಲಿ ಇದೀಗ ಜಿಗಿತ ಕಂಡಿದೆ.